ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆ ಗೊತ್ತಿರಂಗೆ CSK ಮತ್ತೆ KKR ಒಂದು ಬಡ ಮ್ಯಾಚ್ ಕೂಡ ಇದೆ ಸಂಜೆ 7:30ಗೆ. ಅದ್ರ ಬಗ್ಗೆ ಮಾತಾಡೋಣಂತೆ. ನಿನ್ನೆ ಮ್ಯಾಚ್ ಅಂತೂ ಫುಲ್ ಬೆಂಕಿ ಬಿರುಗಾಳಿ. SRH ಮತ್ತೆ RR ನಿನ್ನೆ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದೆ ಅದೇ ರೀತಿ ಮ್ಯಾಚ್ ಕೂಡ ಆಗಿದೆ. SRH ವಿನ್ ಆಗುತ್ತೆ ಅಂತ ಹೇಳಿದೆ, SRH ಇನ್ನು ಅಭಿಷೇಕ್ ಶರ್ಮಾ ಫ್ಲಾಪ್ ಆಗ್ತಾರೆ ಅಂತ ಹೇಳಿದೆ, ಅಭಿಷೇಕ್ ಶರ್ಮಾ ಫ್ಲಾಪ್. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಆಡ್ತಾರೆ ಅಂತ ಹೇಳಿದೆ, ಆದ್ರೆ ಜಸ್ಟ್ ಇಲ್ಲಿ 18 ರನ್ನಿಗೆ ಹೊಡೆದು ಔಟ್ ಆದ್ರು. ಅದಾದ್ಮೇಲೆ ಇಶಾನ್ ಕಿಶನ್ ಮಿಂಚ್ತಾರೆ ಇವತ್ತಿನ ಗೇಮ್ ಅಲ್ಲಿ ಅಂತ ನಿನ್ನೆ ಹೇಳಿದೆ. ಇಶಾನ್ ಕಿಶನ್ ನಿನ್ನೆ 91 ರನ್ ಹೊಡೆದಿರೋದು. ಅದಾದ್ಮೇಲೆ ಜೋಫ್ರಾ ಆರ್ಕರ್ಗೆ ವಿಕೆಟ್ ಬೀಳುತ್ತೆ ಅಂತ ಹೇಳಿದ್ದೆ, 2 ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಸೂರ್ಯವಂಶಿ ಅಷ್ಟಕ್ಕಷ್ಟೇ ಆಡ್ತಾರೆ ಅಂದಿದ್ದೆ, ಫ್ಲಾಪ್ ಕೂಡ ಆಗಿದ್ದು ಸೂರ್ಯವಂಶಿ. ಒಂದು ಬೆಂಕಿ ಪ್ರಿಡಿಕ್ಷನ್ ನೆನ್ನೆ ಕೂಡ ಹೋಗಿರುವಂತದ್ದು. ನಾನು ಪ್ರೀವಿಯಸ್ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದ್ದೆ ಆಲ್ಮೋಸ್ಟ್ ಎಲ್ಲ ಕೂಡ ಸರಿ ಆಗ್ತಾನೆ ಬಂದಿದೆ. ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಸರಿಯಾಗಿದೆ, ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಸರಿ ಆಗ್ತಾನೆ ಬಂದಿದೆ. ಮುಂದೆನೂ ಕೂಡ ಪ್ರತಿದಿನ IPL ಪ್ರಿಡಿಕ್ಷನ್ ಗಳು ವಿಡಿಯೋಗಳು ಬರ್ತಾನೆ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. IPL ಅಪ್ಡೇಟ್ಸ್, ಪ್ರಿಡಿಕ್ಷನ್ ವಿಡಿಯೋಸ್ ಗಳು, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ನೋಡ್ಬೇಕು ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಗೆ ಒಂದು ಲೈಕ್. ನಿಮ್ಮಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಜಸ್ಟ್ ಒಂದು ಲೈಕ್ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ಹೆಚ್ಚಿನ ವಿಡಿಯೋ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡಿ, ವಿಡಿಯೋಗೆ ಪಟ್ಟ ನಂಗೊಂದು ಲೈಕ್ ಹಾಕಿಬಿಡಿ. ಇವತ್ತು ಕೂಡ CSK ಮತ್ತೆ KKR ಮ್ಯಾಚ್ ಕೂಡ ಇದೆ. ಅದೇ ರೀತಿ ಒಂದು ಪ್ರೊಡಿಕ್ಷನ್ ಕೊಡೋಕೆ ಟ್ರೈ ಕೂಡ ಮಾಡ್ತೀನಿ. ಆಲ್ಮೋಸ್ಟ್ ಏನೊಂದು ಅನಾಲಿಸಿಸ್ ಮಾಡ್ತೀನಿ, ನಂಗೆ ಏನ್ ಅನ್ಸುತ್ತೆ ಅದನ್ನು ಓಪನ್ ಆಗಿ ಕೂಡ ಹೇಳ್ತೀನಿ. ಮ್ಯಾಚ್ ಅಲ್ಲಿ ಅದೇ ರೀತಿ ಸ್ವಲ್ಪ ಮ್ಯಾಜಿಕ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನೋಡೋಣ ಇವತ್ತು ಏನೇನಾಗುತ್ತೆ ಅಂತ. ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಯಾವ ಪ್ಲೇಯರ್ ಪ್ರೊಡಿಕ್ಷನ್ ಅಂದ್ರೆ ಯಾವ ಪ್ಲೇಯರ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು, ಯಾರು ಫ್ಲಾಪ್ ಆಗ್ಬೋದು, ಅದಾದ್ಮೇಲೆ ಇವತ್ತಿನ ಮ್ಯಾಚ್ ವಿನ್ನರ್ ಯಾರಾಗ್ಬೋದು, ಅದಾದ್ಮೇಲೆ ವೆದರ್ ಕಂಡೀಷನ್ ಯಾವ ತರ ಇದೆ, ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ ಬನ್ನಿ. ಇವತ್ತಿನ ಮ್ಯಾಚ್ ನಡೀತಾ ಇರೋದೇ ಚೆನ್ನೈ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಇವತ್ತು ಚೆನ್ನೈ ಅವರಿಗೆ ಎಲ್ಲೊಂದ್ ಕಡೆ ಅಡ್ವಾಂಟೇಜ್ ಕೂಡ ಆಗ್ಬೋದು ಅನ್ಸುತ್ತೆ. ಪಾಪ ಈ ಕಡೆ ನೋಡಿದ್ವಿ ಅಂದ್ರೆ KKR ಅವರು ಇನ್ನೂ ಕೂಡ ಒಂದೇ ಒಂದು ವಿನ್ ಕೂಡ ಆಗಿಲ್ಲ. ಅವ್ರನ್ನ ನೋಡಿದ್ರೆ ಒಂಥರ ಬೇಜಾರು ಅನಿಸ್ತದೆ. ಏನ್ ಮಾಡ್ತೀರಾ, ಟೀಮ್ ಅದೇ ರೀತಿಗಿದೆ ಅದು. ಅದಾದ್ಮೇಲೆ ಈಗ CSK ಕೂಡ ಅಷ್ಟೇ, ಅವ್ರೇನ್ ವಿನ್ ಆಗಿರಲ್ಲ. ಲಾಸ್ಟ್ DC ಅಗೇನ್ಸ್ಟ್ ವಿನ್ ಕೂಡ ಆಗ್ಬಿಟ್ರಲ್ಲ. ಒಂದು ಸಂಜು ಸ್ಯಾಮ್ಸನ್ ನಿಂತ್ಕೊಂಡು ಆಡಿದ್ಕೆ ಲಾಸ್ಟ್ ಮ್ಯಾಚ್ ವಿನ್ ಆಗಕ್ಕೆ ಸಾಧ್ಯ ಆಯ್ತು. ಇಲ್ಲಾಂದ್ರೆ ಋತುರಾಜ್ ಗೈಕ್ವಾಡ್ ಕೂಡ ಫ್ಲಾಪು, ಅವರೆಲ್ಲ ಕೂಡ ಫ್ಲಾಪ್ ಆಗ್ಬಿಟ್ಟಿದ್ರೆ. ಆದ್ರೆ ಲಾಸ್ಟ್ ಮ್ಯಾಚ್ ಹಂಗ ಸ್ವಲ್ಪ ಕವರ್ ಮಾಡ್ಕೊಂಡು ಲಾಸ್ಟ್ ಮ್ಯಾಚ್ CSK ವಿನ್ ಆಗಿದ್ರೆ. ಇನ್ನ ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರ ಇದೆ ಅಂತ ನೋಡಕೋದ್ವಿ ಅಂದ್ರೆ ಇದು ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಗುರು. ನೀವು ಲಾಸ್ಟ್ ಮ್ಯಾಚ್ ನೋಡಿದ್ರೆ ಇಲ್ಲಿ CSK ಮತ್ತೆ DC ಮ್ಯಾಚ್ ಆದಾಗ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿದೆ. ಸ್ಟಾರ್ಟಿಂಗ್ ಸಂಜು ಸ್ಯಾಮ್ಸನ್ ಒಳ್ಳೆ ನಿಂತ್ಕೊಂಡು ಆಡಿದ್ದು ಲಾಸ್ಟ್ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ ಲಾಸ್ಟ್ 2 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಿದ್ವಿ ಅಂದ್ರೆ 2 ಮ್ಯಾಚ್ ಅಲ್ಲಿ 200+ ರನ್ ಕೂಡ ಬಂದಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ 200+ ನ ಎಕ್ಸ್ಪೆಕ್ಟ್ ಕೂಡ ನಾವು ಮಾಡ್ಬೋದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಇದುವರೆಗೂ ಬ್ಯಾಟಿಂಗ್ ಮಾಡಿರೋ ಸ್ವಲ್ಪ ಜಾಸ್ತಿ ವಿನ್ ಕೂಡ ಆಗಿದೆ, ಮತ್ತೆ ಚೇಸಿಂಗ್ ಮಾಡಿರೋ ಟೀಮ್ ಸ್ವಲ್ಪ ಕಡಿಮೆ ವಿನ್ ಕೂಡ ಆಗಿದೆ. ನೋಡೋಣ ಇವತ್ತು ಯಾರಿಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಬಟ್ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಚೆನ್ನೈ ಸೂಪರ್ ಕಿಂಗ್ಸ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ವಿನ್ ಕೂಡ ಆಗಿದ್ದಾರೆ. ಇವತ್ತು ಯಾರು ಹೊಡಿತೀರಾ ಅಂತ ನೋಡ್ಬೇಕು. ಲಾಸ್ಟ್ ತನಕ ನೋಡಿ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ. ಇನ್ನ ಚೆನ್ನೈ ಟೀಮ್ ಕಡೆ ಬಂದ್ವಿ ಅಂದ್ರೆ ಈಗಾಗಲೇ ಟೀಮ್ ಸ್ವಲ್ಪ ಬ್ಯಾಟಿಂಗ್ ಲೈನಪ್ ಅಲ್ಲಿ ಸ್ಟ್ರಾಂಗ್ ಆಗಿ ಎದ್ದು ಕೂಡ ಕಾಣ್ತಿದೆ. ಈಗಾಗಲೇ ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಫಾರ್ಮ್ ಕೂಡ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ 115 ರನ್ ಹೊಡೆದು ಬಿಸಾಕಿದ್ದು. ಅದಾದ್ಮೇಲೆ ಋತುರಾಜ್ ಗೈಕ್ವಾಡ್ ಇನ್ನೂ ಸ್ವಲ್ಪ ತಡ್ಕಾಡ್ತಿದ್ದಾರೆ. ನೋಡ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಆಯುಷ್ ಮಾತ್ರ ಕೂಡ ಅಷ್ಟೇ ಲಾಸ್ಟ್ CSK DC ಮ್ಯಾಚ್ ಆದಾಗ ಪ್ರಿವ್ಯೂ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇಲ್ಲಿ ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗೈಕ್ವಾಡ್ ಆಡ್ತಾರೆ. ಅದಾದ್ಮೇಲೆ ಅವ್ರ ಜೊತೆ ಆಯುಷ್ ಮಾತ್ರ ಕೂಡ ಅಷ್ಟೇ ಸಪೋರ್ಟ್ ಆಗಿ ನಿಂತ್ಕೊಂಡು ಚೆನ್ನಾಗಿ ಆಡ್ಕೊಡ್ತಾರೆ ಅಂತ ಆ ಒಂದು ಪ್ರೆಡಿಕ್ಷನ್ ಕೂಡ ಸರಿಯಾಗಿತ್ತು. ಅದಾದ್ಮೇಲೆ ನೋಡ್ಬೋದು ಆಯುಷ್ ಮಾತ್ರ ಇವತ್ತು 59 ರನ್ ಕೂಡ ಹೊಡೆದ್ರು. ಅದಾದ್ಮೇಲೆ ಶಿವಮ್ ದುಬೆ ಅಷ್ಟೇ 2 4 1 6 ಅನ್ನ ಕೂರಿಸಿ ಒಂದು ಸಾಲಿಡ್ ಆದ ಒಂದು ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಇನ್ನ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಈ ಪಿಚ್ ಅಲ್ಲಿ ಸಗದ ಕಾಣ್ತಿದೆ. ಲಾಸ್ಟ್ ಮ್ಯಾಚ್ ಜೇಮಿ ಓವರ್ಟನ್ಗೆ 4 ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಅನ್ಶುಲ್ ಕಂಬೋಜಿಗೆ 3 ವಿಕೆಟ್. ಒಂದು ಒಳ್ಳೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು CSK ಕಡೆಯಿಂದ. ನೋಡ್ಬೇಕು ಇವತ್ತು KKR ನ ಯಾವ ತರ ಕಟ್ ಆಗ್ತಾರೆ ಅಂತ. ಇನ್ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಧೋನಿ ಅವರು ಇನ್ನೂ ಕೂಡ ಇಂಜುರಿ ಆಗಿರೋದ್ರಿಂದ ಲಾಸ್ಟ್ ಒಂದು ವಿನ್ನಿಂಗ್ ಟೀಮ್ ಏನಿತ್ತಲ್ಲ ಅದೇ ಟೀಮ್ ಅನ್ನ ಇಲ್ಲಿ ಕಂಟಿನ್ಯೂ ಕೂಡ ಮಾಡ್ಬೋದು. ಚೇಂಜಸ್ ಆದ್ರೆ 1-2 ಚೇಂಜಸ್ ಅಷ್ಟೇ, ಜಾಸ್ತಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇನ್ನ KKR ಕಡೆ ಬಂದ್ವಿ ಅಂದ್ರೆ ಅವ್ರ ಯಾಕಪ್ಪ ಪಾಪ ಬಹಳ ಪರದಾಡ್ತಾ ಇದಾರೆ ಗುರು. ಲಾಸ್ಟ್ KKR ಮತ್ತೆ LSC ಮ್ಯಾಚ್ ಆಯ್ತಲ್ಲ, ಅವಾಗಲೂ ಕೂಡ ಅಷ್ಟೇ ಕೇವಲ ಇಲ್ಲಿ ಅಜಿಂಕ್ಯ ರಹಾನೆ ಸ್ವಲ್ಪ ಫಾರ್ಮಿಗೆ ಬರ್ತಿದ್ರೆ, ಒಂದ್ ಮ್ಯಾಚ್ ಫ್ಲಾಪ್ ಆಗ್ತಿದ್ರೆ, ಒಂದ್ ಮ್ಯಾಚ್ ಆಡ್ತಿದ್ರೆ. ಅದಾದ್ಮೇಲೆ ಫಿನ್ನಲ್ ಏನೋ ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್. ಅದಾದ್ಮೇಲೆ ಅಂಗ್ರೀಶ್ ರಘುವಂಶಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಆಡ್ಕೊಡ್ತಿದ್ರೆ. ಒಬ್ಬ ಪ್ಲೇಯರ್ ಇಂದ ಮ್ಯಾಚ್ ಅನ್ನ ಏನು ಕೂಡ ವಿನ್ ಮಾಡ್ಸಕ್ ಸಾಧ್ಯನೇ ಇಲ್ಲ. ಅಲ್ಲಿ ಬ್ಯಾಟಿಂಗ್ ಲೈನಪ್ ಕೂಡ ಅದೇ ರೀತಿ ಇರಬೇಕು, ಮತ್ತೆ ಬೌಲಿಂಗ್ ಲೈನಪ್ ಕೂಡ ಅದೇ ರೀತಿ ಇರಬೇಕು. ಮತ್ತೆ ಈಗಿರೋ ಟೀಮ್ಸ್ ಗಳಲ್ಲಿ ಕಾಂಪಿಟೇಷನ್ ತುಂಬಾ ಎತ್ಕಾಣ್ತಿದೆ. ಯಾವ ಟೀಮ್ ಸ್ಟ್ರಾಂಗ್ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಬಟ್ ಅಂತ ಟೀಮ್ ಗಳ ಮಧ್ಯೆ KKR ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಅನ್ನ ಕೂಡ ಮಾಡ್ಕೊಬೇಕು. ತುಂಬಾ ವೀಕ್ ಕೂಡ ಕಾಣ್ತಿದೆ. ಯಾವ ತರ ಕಮ್ ಬ್ಯಾಕ್ ಮಾಡ್ತಾ ಇರುತ್ತೆ ಮ್ಯಾಚ್ ಅಲ್ಲಿ ಅಂತ ಕಾದ್ ನೋಡ್ಬೇಕು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಲಾಸ್ಟ್ ಮ್ಯಾಚ್ ವೈಭವ್ ಅವರ ಮತ್ತೆ ಅಂಕುಲ್ ರಾಯ್ ಇವರಿಗೆ ಒಂದು 2 ವಿಕೆಟ್ ಕೂಡ ಬಿದ್ದಿದೆ. ಮತ್ತೆ ಇವತ್ತಿನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಇಂಪ್ರೂವ್ ಮಾಡ್ಕೊಳಕಿದೆ. ಅದಾದ್ಮೇಲೆ ಕೋಲ್ಕತ್ತಾದ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಇಂಪ್ರೂವ್ ಮಾಡ್ಕೊಳಕಿದೆ. ಅದನ್ನೆಲ್ಲ ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ಕೊಂಡು ಮ್ಯಾಚ್ ಅನ್ನ ಹೊಡಿತಾರೆ ಅಂತ ನೋಡ್ಬೇಕು. ನಿನ್ನೆ SRH ಅವರ ಹೊಡೆದ್ರಲ್ಲ, ಆ ರೀತಿ ಕಮ್ ಬ್ಯಾಕ್ ಮಾಡ್ತಾರ ಇವತ್ತು ಮ್ಯಾಚ್ ಅಲ್ಲಿ ಅಂತ ಕಾದು ನೋಡ್ಬೇಕು. ಇನ್ನ KKR ಮತ್ತೆ CSK ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 11 ಮ್ಯಾಚಸ್ ಕೂಡ ಆಗಿದೆ. ಅದರಲ್ಲಿ 8 ಮ್ಯಾಚ್ ಅಲ್ಲಿ CSK
ನೇ ವಿನ್ ಆಗಿದೆ ಈ ಪಿಚ್ ಅಲ್ಲಿ. ಅದಾದ್ಮೇಲೆ ಕೇವಲ 3 ಮ್ಯಾಚಸ್ ಮಾತ್ರ KKR ವಿನ್ ಆಗಿರೋದು. ಹಾಗಾಗಿ ಈ ಪಿಚ್ ಅಲ್ಲಿ CSK ಒಂದು ಸ್ಟ್ರಾಂಗ್ ಕೂಡ ಕಾಣಿಸ್ತದೆ. ನೋಡೋಣ ಇವತ್ತು ಯಾರು ಹೊಡಿತಾರೆ. ಇವರು KKR ಅವರು 3-4 ಮಾಡ್ಕೊಳ್ತಾರ ಅಂತ ಕಾದು ನೋಡ್ಬೇಕು. ಇನ್ನ CSK ಬ್ಯಾಟ್ಸ್ಮನ್ಸ್ ಗಳು ಯಾರು, ಶಿವಮ್ ದುಬೆ ಆಗಿರ್ಬೋದು, ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಇವರು ಮತ್ತೆ ಋತುರಾಜ್ ಗೈಕ್ವಾಡ್ ಆಗಿರ್ಬೋದು, ನರೇನ್ಗೆ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇವತ್ತು ನರೇನ್ಗೆ ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ಈಗಾಗಲೇ ತುಂಬಾ ಸಲ ಔಟ್ ಕೂಡ ಆಗಿದ್ರೆ ಶಿವಮ್ ದುಬೆ ಆಗಿರ್ಬೋದು, ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗೈಕ್ವಾಡ್ ಕೂಡ ಅಷ್ಟೇ. ಈಗ ಋತುರಾಜ್ ಗೈಕ್ವಾಡ್ ಫಾರ್ಮ್ ಅಲ್ಲೇ ಇಲ್ಲ, ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಈ ಕಡೆ ಅಜಿಂಕ್ಯ ರಹಾನೆ ಖಲೀಲ್ ಅಹ್ಮದ್ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಫಿನ್ ಅಲ್ಲಿ ನೂರ್ ಅಹ್ಮದ್ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಕಂಬ್ಯಾಕ್ ಮಾಡಿದ್ರು ಅಂದ್ರೆ ಸ್ವಲ್ಪ KKR ಗೆ ಚಾನ್ಸ್ ಕೂಡ ಇರುತ್ತೆ. ಇನ್ನ ಫೈನಲ್ ಗೆ ನಮ್ಮ ಮ್ಯಾಜಿಕ್ ಪ್ರಿಡಿಕ್ಷನ್ ಕಡೆ ಬಂದಿದೆ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ನನಗೆ ಅನಿಸ್ತಿದೆ ಅಂದ್ರೆ ಫಸ್ಟ್ KKR ಬಗ್ಗೆ ಮಾತಾಡೋಣ, ಅದಾದ್ಮೇಲೆ CSK ಕಡೆ ಹೋಗೋಣ. KKR ನ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಇವತ್ತು ಅಜಿಂಕ್ಯ ರಹಾನೆ ಮತ್ತೆ ಕ್ಯಾಮ್ರಾನ್ ಗ್ರೀನ್ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನೋಡಬಹುದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಈಗ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಕೂಡ ಆಗಿದ್ರೆ ಕ್ಯಾಮ್ರಾನ್ ಗ್ರೀನ್ ಅಂತ ಹೇಳ್ಕೊಳ್ಳೋ ಒಂದು ಬ್ಯಾಟಿಂಗ್ ಅವ್ರ ಕಡೆಯಿಂದ ಬಂದಿಲ್ಲ. ಬಟ್ ಇವತ್ತೇನಾದ್ರು ಒಂದು ಬ್ಯಾಟಿಂಗ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದಾದ್ರೆ ಅಜಿಂಕ್ಯ ರಹಾನೆ ಈಗಾಗಲೇ ಫಾರ್ಮ್ ಮಾಡಿದ್ದಾರೆ ಬಿಡಿ, ಅವರು ಕೂಡ ಇವತ್ತು ಆಡ್ಬೋದು ಅಂತ ಒಂದು ಹೋಪನ ಕೂಡ ಇಟ್ಕೊಂಡಿದ್ದೀನಿ. ಮತ್ತೆ ಕ್ಯಾಮ್ರಾನ್ ಗ್ರೀನ್ ಇವರಿಬ್ಬರ ಮೇಲೆ ಒಂದು ಹೋಪನ ಕೂಡ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಆಡ್ತಾರೆ ಅಂತ. ಅದಾದ್ಮೇಲೆ ಇನ್ನ KKR ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದಿ ಅಂದ್ರೆ ಸುನಿಲ್ ನರೇನ್ ಮತ್ತೆ ವೈಭವ್ ಅರೋರಾ ಮತ್ತೆ ಕಾರ್ತಿಕ್ ತ್ಯಾಗಿಗೆ ಇವತ್ತು ವಿಕೆಟ್ ಕೂಡ ಬೀಳ್ಬೋದು. ಜಾಸ್ತಿ ಅಂದ್ರೆ ಸುನಿಲ್ ನರೇನ್ ಮತ್ತೆ ವೈಭವ್ ಅರೋರಾ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ನೋಡೋಣ ಯಾರಿಗೆ ಎಷ್ಟು ವಿಕೆಟ್ಸ್ ಬೀಳುತ್ತೆ. ಅಟ್ಲೀಸ್ಟ್ 1-2 ವಿಕೆಟ್ ಇವರಿಗೆ ಬೀಳ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಇನ್ನ CSK ಕಡೆ ಬಂದ್ವಿ ಅಂದ್ರೆ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗೈಕ್ವಾಡ್ ಇಬ್ರು ಕೂಡ ಇವತ್ತು ಆಡ್ತಾರೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತಿದೆ. ಸಂಜು ಸ್ಯಾಮ್ಸನ್ ಆಡ್ಲಿಲ್ಲ ಕೂಡ ಋತುರಾಜ್ ಗೈಕ್ವಾಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತಿದೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಇವ್ರ ಜೊತೆ ಶಿವಮ್ ದುಬೆ ಕೂಡ ಇವತ್ತು ಸಾಥ್ ಕೂಡ ಕೊಡಬಹುದು. ಈ 3 ಬ್ಯಾಟರ್ ಗಳ ಮೇಲೆ ಇವತ್ತು ನಮಗೆ ಕಾನ್ಫಿಡೆನ್ಸ್ ಕೂಡ ಬರ್ತಿದೆ, ಚೆನ್ನಾಗಿ ಆಡ್ತಾರೆ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ನೂರ್ ಅಹ್ಮದ್ ಮೇಲೆ ಇವತ್ತು ಜಾಸ್ತಿ ಕಾನ್ಫಿಡೆನ್ಸ್ ಕೂಡ ಬರ್ತಿದೆ. ಅಂದ್ರೆ ಈ ಪಿಚ್ ಇರೋದು ಪೇಸರ್ಸ್ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ. ಬಟ್ ಪಿಚ್ ಸ್ವಲ್ಪ ಸ್ಲೋ ಇತ್ತು ಅಂದ್ರೆ ಇಲ್ಲಿ ನೂರ್ ಅಹ್ಮದ್ಗೆ ವಿಕೆಟ್ಸ್ ಗಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಖಲೀಲ್ ಅಹ್ಮದ್ ಮತ್ತೆ ಜೇಮಿ ವೋರ್ಟನ್ ಈಗಾಗಲೇ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಜೇಮಿ ವೋರ್ಟನ್ ಗೆ ಲಾಸ್ಟ್ DC ಮೇಲೆ ಸುಮಾರು 4 ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಖಲೀಲ್ ಅಹ್ಮದ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ವಿಕೆಟ್ ಗಳನ್ನ ಕೂಡ ತಗೋಬಹುದು. CSK ಇಂದ ಬೌಲರ್ಸ್ ಅಲ್ಲಿ ನೂರ್ ಅಹ್ಮದ್, ಜೇಮಿ ವೋರ್ಟನ್, ಅದಾದ್ಮೇಲೆ ಖಲೀಲ್ ಅಹ್ಮದ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಬೀಳ್ಬಹುದು. ಇನ್ನ ಫೈನಲ್ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ನಂಗೆ ಇವತ್ತಿನ ಮ್ಯಾಚ್ ಮತ್ತೆ CSK ಹೊಡಿತಾರೆ ಅಂತ ಅನಿಸ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಿಡಿಕ್ಷನ್ ಏನಿದೆ ಅಂತ ಕಾಮೆಂಟ್ ಮಾಡಿ. ನನಗೆ ಅದೇ ಇದೆಲ್ಲ ಮ್ಯಾಚ್ ಸ್ಟಾಟ್ಸ್ ಪ್ರೆಸೆನ್ಸ್ ನೋಡಿದ್ವಿ ಅಂದ್ರೆ CSK ಮತ್ತೆ ಇವತ್ತಿನ ಮ್ಯಾಚ್ ನ ವಿನ್ ಕೂಡ ಆಗುತ್ತೆ ಅಂತ ಅನಿಸುತ್ತೆ. ಅದಾದ್ಮೇಲೆ ಚೆನ್ನೈ ಸ್ಟೇಡಿಯಂ ಅಲ್ಲಿ CSK ಸ್ಟ್ರಾಂಗ್ ಕೂಡ ಆಡಿದೆ, ಹಿಸ್ಟ್ರಿನ ನೋಡಿದ್ವಿ ಅಂದ್ರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ CSK ಕಂಬ್ಯಾಕ್ ಕೂಡ ಮಾಡ್ಬೋದು. ಇಲ್ಲಾಂದ್ರೆ KKR ಅವರು ಕೆಲವೊಂದು ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಂಡ್ ಬಂದ್ರು ಅಂದ್ರೆ KKR ಕೂಡ ಒಂದು ಚಾನ್ಸ್ ಕೂಡ ಇದೆ. ಏನಕ್ಕೆ ಅಂದ್ರೆ ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಕೂಡ ಆಗಿದ್ರೆ 4-4 ಕೂಡ ಫ್ಲಾಪ್ ಆಗಿರೋದ್ರಿಂದ ಏನಾದ್ರು ಕಂಬ್ಯಾಕ್ ಮಾಡಿದ್ರು ಅಂದ್ರೆ ಒಂದು ಮ್ಯಾಜಿಕ್ ಆಗ್ಬೋದು. ಇಲ್ಲಾಂದ್ರೆ CSK ಅಲ್ಲಿ ನನಗೆ ಸ್ಟ್ರಾಂಗ್ ಫೇವರ್ ಆಗಿ ಇವತ್ತಿನ ಮ್ಯಾಚ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆ ಸಿಗೋಣಂತೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಅಂದೇ ಮಾತರಂ.